ಇದ್ರೆ ನೆಮ್ಮದಿಯಾಗಿರಬೇಕು ಅಂದ್ಕೊಂಡಿದ್ದ ನಟ ದರ್ಶನ್ ನೆಮ್ಮದಿಗೆ ಮತ್ತೆ ಭಂಗ ಬಂದಿದೆ. ಅದಕ್ಕೆ ಕಾರಣ ಇವತ್ತಿನ ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪು. ಈ ಪ್ರಕರಣದಲ್ಲಿ 7 ಆರೋಪಿಗಳ ಜಾಮೀನನ್ನ ಪ್ರಶ್ನೆ ಮಾಡಿ ಪೊಲೀಸರು ಅರ್ಜಿ ಸಲ್ಲಿಸಿದ್ರು. ಈಗ ಜಾಮೀನು ವಜಾ ಆಗಿದೆ. ಇವತ್ತು ಕಾಮಂಡ್ ಆರ್ಡರ್ ಪಾಸ್ ಮಾಡಿ 7 ಜನಕ್ಕೆ ಬೇಲ್ ರಿಜೆಕ್ಟ್ ಮಾಡಿದೆ. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ಇಮಿಡಿಯೇಟ್ ಆಗಿ ಟ್ರಯಲ್ ಕಂಡಕ್ಟ್ ಮಾಡಬೇಕು. ಮತ್ತೆ ಅಧಿಕಾರಿಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಅಪರಾಧಿಗಳನ್ನು ಶೀಘ್ರವೇ ಕಸ್ಟಡಿಗೆ ತಗೋಬೇಕು ಅಂತ ಮಾಡಿದ್ದಾರೆ. ಸೊ ಇಷ್ಟು ಇವತ್ತಿನ ಆದೇಶದಲ್ಲಿ ಪ್ರಮುಖವಾಗಿ ಜೈಲು ಅಧಿಕಾರಿಗಳು ಜೊತೆಗೆ ಸರ್ಕಾರದ ಕೆಲವೊಂದಿಷ್ಟು ಅಧಿಕಾರಿಗಳು ನಡೆದುಕೊಳ್ಳುವಂತಹ ರೀತಿಯ ಬಗ್ಗೆ ಅಸಮಾಧಾನ, ಜೊತೆಗೆ ಒಂದು ವಾರ್ನಿಂಗ್ ಕೊಟ್ಟಿದೆ. ಜೈಲುಗಳಲ್ಲಿ ಯಾವ ರೀತಿಯಾಗಿ ಆರೋಪಿಗಳಿಗೆ ಅಪರಾಧಿಗಳಿಗೆ ಕೊಡುವಂತಹ ಸವಲತ್ತುಗಳ ಬಗ್ಗೆ ಕಠೋರವಾಗಿ ಬರೆದಿದೆ. ಜೊತೆಗೆ ಹೈಕೋರ್ಟ್ನ ಆದೇಶದ ಬಗ್ಗೆ ಕಠೋರ ಶಬ್ದವನ್ನು ಬಳಸಿರುವಂಥದ್ದು. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಈ ಬೇಲ್ ಇಂಥ ಮರ್ಡರ್ ಕೇಸಲ್ಲಿ ಈ ಥರ ಸೀರಿಯಸ್ ಅಫೆನ್ಸ್ ಅಲ್ಲಿ ಬೇಲ್ ಕೊಡೋದಕ್ಕೆ ಸಲೀಸಾಗಿ ಕೊಟ್ಟಿದ್ದಾರೆ ಅಂತ ಒಂದು ಟೀಕಿಸಿದ್ದಾರೆ. ಎರಡನೇದಾಗಿ ಜೈಲಲ್ಲಿ ಲಾನಲ್ಲಿ ಕೂತ್ಕೊಂಡು ಸ್ಪೆಷಲ್ ಪ್ರಿವಿಲೇಜ್ ಕೊಡೋದು, ಅವರಿಗೆ ಸಿಗರೇಟ್ ಕೊಡೋದು ಅಥವಾ ಕುಡಿಯೋಕ್ಕೆ ಇದು ಮಾಡಿರೋದು, ಅವ್ರಿಗೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡೋದನ್ನ ಕಟುವಾಗಿ ಟೀಕಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ಯಾರು ಮೇಲಲ್ಲ ಯಾರು ಕೀಳಲ್ಲ, ಕಾನೂನು ಅಡಿಯಲ್ಲಿ ಎಲ್ಲರೂ ಸೇಮ್, ಜೈಲು ಬಂದ ಮೇಲೆ ಎಲ್ಲರೂ ಸಮನಾಗಿರಬೇಕು. ಇದು ನಮ್ಮ ಸಂವಿಧಾನನೂ ಅದೇ ಹೇಳುತ್ತೆ. ಕಾನೂನು ಅನ್ನೋದನ್ನ ಪರಿಪಾಲನೆ ಮಾಡಲೇಬೇಕು ಎಲ್ಲರೂ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಿಲ್ಲ, ಮನವಿ ಮಾಡ್ಕೊಳ್ಳಲ್ಲ. ಕಾನೂನು ಪಾಲನೆ ಮಾಡಲೇಬೇಕು. ಇದು ನಾವು ಕಟ್ಟುವಾಗಿ ಹೇಳ್ತಾ ಇರೋದು ಎಲ್ಲರಿಗೂ. ಮತ್ತೆ ಇದು ಜೈಲಲ್ಲಿ ಇದು ಮಾಡ್ತಾ ಇದೇ ಮುಳುವು ಐತೇನೋ ಅನಿಸ್ತಾ ಇದೆ. ಮತ್ತೆ ಇದನ್ನ ಕಟುವಾಗಿ ಟೀಕಿಸಿದ್ದಾರೆ. ಎಲ್ಲ ಜೈಲ್ ಅಥಾರಿಟೀಸ್ಗೂ ಇದ್ರ ಬಗ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬೇರೆ ಯಾರಿಗಾದ್ರೂ ಈ ಥರ ಸ್ಪೆಷಲ್ ಟ್ರೀಟ್ಮೆಂಟ್ ಕಂಡು ಬಂದರೆ ನಾವು ಸೀರಿಯಸ್ ಆಗಿ ತಗೊಂತೀವಿ ಅಂತ ಹೇಳಿದ್ದಾರೆ. ಚಂದ್ರಶೇಖರ್ ಅಂತ. ನಾವು ಆರೋಪಿ ನಂಬರ್ 6 ಮತ್ತು 7 ಪರವಾಗಿ ಹಾಜರಾಗಿದ್ದೀವಿ. ಓಕೆ, ಥ್ಯಾಂಕ್ ಯು. ಸೊ ಇದು ವಕೀಲರು ಹೇಳ್ತಾ ಇದ್ದಿದ್ದು, ಬಟ್ ಇವರು ಆರೋಪಿಗಳ ಪರವಾಗಿ ವಕಾಲತ್ತು ಮಾಡಿದಂಥ ವಕೀಲರು. ಆದರೆ ಸುಪ್ರೀಂ ಕೋರ್ಟ್ ಇವತ್ತಿನ ತೀರ್ಪಿನಲ್ಲಿ ಯಾವೆಲ್ಲ ಅಂಶಗಳನ್ನ ಹೇಳಿದೆ, ಕಟುವಾಗಿ ಯಾವೆಲ್ಲ ಸೂಚನೆಗಳನ್ನ ಕೊಟ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರು. ಹಲವು ಸಾಕಷ್ಟು ಟೀಕೆ ಟಿಪ್ಪಣಿಗಳು ಈ ಪ್ರಕರಣದಲ್ಲಿ ಆಗಿತ್ತು. ಯಾಕೆ ಅಂದ್ರೆ ಆದಂಥ ಬೆಳವಣಿಗೆಗಳ ಆಗಿತ್ತು. ಒಂದು ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ನಟ ದರ್ಶನ್ಗೆ ಅಲ್ಲಿ ಸಿಗದ ಇದ್ದಂತಹ ರಾಜಾತಿಥ್ಯ ಬಹಳ ಚರ್ಚೆಗೀಡಾಗಿತ್ತು. ಲೀಕ್ ಆಗಿದ್ದಂತಹ ಫೋಟೋಗಳು ಎಂತೆಂಥ ಚರ್ಚೆಗಳನ್ನು ಹುಟ್ಟುಹಾಕಿತ್ತು ಅಂದ್ರೆ, ಇದೇನು ಜೈಲ ಅಥವಾ ಅವ್ರಿಗೆ ಬೇಕಾದಾಗಿರೋ ಹಾಗೆ ಅವ್ರಿಗೆ ವ್ಯವಸ್ಥೆ ಕಲ್ಪಿಸಿ ಕೊಡುವಂತಹ ಅವರ ವಿಲ್ಲಾನ? ಆ ಫೋಟೋಗಳು ನೋಡಿದ್ರೆ ಆಗಿತ್ತು. ಲಾನ್ನಲ್ಲಿ ಕೂತ್ಕೊಂಡು ಚೇರಲ್ಲಿ ಒಂದು ಕೈಯಲ್ಲಿ ಸಿಗರೇಟು, ಇನ್ನೊಂದು ಕೈಯಲ್ಲಿ ಕಾಫಿ ಕಪ್ಪು. ಆ ಫೋಟೋಗಳು ರಿಲೀಸ್ ಆದಾಗ ತುಂಬಾ ಚರ್ಚೆ ಆಗಿತ್ತು. ಅದರ ಬಗ್ಗೆನೂ ತನಿಖೆ ಆಯಿತು. ಆದರೆ ಅಧಿಕಾರಿ ಮೇಲೇನೂ ಕ್ರಮ ಆಗಿರಲಿಲ್ಲ. ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ ಕಟುವಾಗಿ ಚಾಟಿ ಬೀಸಿದೆ. ನ್ಯಾಯ ಸಿಕ್ತು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ಟ್ರಯಲ್ ಆಗಬೇಕು ಅಷ್ಟೇ. ಬೇಲ್ ಮೇಲೆ ಅವ್ರೇನು ಇದು ಮಾಡಿದ್ದಾರೆ ಅದಕ್ಕೆ ಬೇಲ್ ಕ್ಯಾನ್ಸಲ್ ಆಗಿರೋ ವಿಚಾರ ಫಸ್ಟ್ ನಿಮಗೆ ಗೊತ್ತಾಯ್ತು, ನೀವು ನಿಮ್ಮ ಮನೆಯವರಿಗೆ ಅಲ್ಲ ಅದು ನೋಡಿದಾಗ ಏನು ಅನಿಸ್ತು ನಿಮಗೆ? ಬೇಲ್ ಕ್ಯಾನ್ಸಲ್ ಆಗಿ ನೋಡಿದ್ರಲ್ಲ, ಇಮಿಡಿಯೇಟ್ ಆಗಿ ಹೋಗಿ ಮನೆಯವ್ರಿಗೆ ಹೇಳಿದ್ರು. ಆ ಟೈಮಲ್ಲಿ ಏನು ಅನಿಸ್ತು? ಇಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಶಾಂತಿ ಸಿಕ್ತು, ಒಂದು ಸಂತೋಷ ಪಡ್ಬೇಕು. ಬೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಯಲ್ಲಿ ಫಾರಿನೆಲ್ಲ ಹೋಗಿದ್ದು, ಬೇಲ್ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಏನು ಅನ್ಸುತ್ತೆ? ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವು ಹೆಂಗೆ ಹೇಳಕ್ ನೋಡುತ್ತದೋ ಅವ್ರಿಗೆ, ಅದು ಅವ್ರಿಗೆ ಬಿಟ್ಟಿರೋದು. ಶಿಕ್ಷೆ ಆಗುತ್ತಾ ಅನ್ನೋ ನಂಬಿಕೆ ಬಂದಿದೆ. ಅದು ಕೋರ್ಟಿಗೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ ಯಾರು ಚೆಕ್ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ. ನಾವು ಕೇಳ್ತಾರೆ ಇವತ್ತಿನ ತೀರ್ಪಿನ ನಿಮಗೆ ನಂಬಿಕೆ ಬಂದಿದೆಯಾ ಅಂತ? ತೀರ್ಪು ಬಂದಿದೆಯಲ್ಲ? ಬಂದಿದೆ ನಮಗೆ ಕೋರ್ಟ್ ಮೇಲೆ ನಂಬಿಕೆ. ಕಾನೂನು ಮೃತ ರೇಣುಕಾಸ್ವಾಮಿಯ ಕುಟುಂಬಸ್ಥರು ಇವತ್ತಿನ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸ್ತಾ ಇದ್ರು, ನೋಡ್ತಾ ಇದ್ವಿ. ಮೊದಲಿಗೆ ಅವರ ತಂದೆ ಕಾಶಿನಾಥ್ ಮಾತಾಡ್ತಾ ಇದ್ರು. ಇನ್ನೂ ಪಾಪ ದುಃಖ ನುಂಗ್ಕೊಂಡೇ ಮಾತಾಡ್ತಿದ್ದಾರೆ. ಇವತ್ತಿಗೂ ಕಣ್ಣೀರಾಗ್ತಿದ್ದಾರೆ. ತಮ್ಮ ಮಗನನ್ನ ಕಳೆದುಕೊಂಡಿರುವಂತಹ ಕುಟುಂಬ, ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಹಾಗೆ ಇವತ್ತಿಗೂ ಆ ನೋವು ಅವರನ್ನು ಎಷ್ಟು ಕಾಡ್ತಾ ಇದೆ ಅನ್ನೋದಕ್ಕೆ ಅವರು ಇವತ್ತು ಮಾತಾಡಿದಂತಹ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬಹುದು. ದೇವರಿದ್ದಾನೆ, ದೇವರ ಆಶೀರ್ವಾದ. ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ನಡೆಯೋ ಟೈಮಲ್ಲಿ
ದರ್ಶನ್ಗೆ ಮತ್ತೆ ಉಳಿದ ಆರೋಪಿಗಳಿಗೆ ಬೇಲ್ ರದ್ದಾಗಿದೆ ಅನ್ನುವಂಥ ವಿಚಾರ ನಮಗೆ ಗೊತ್ತಾಯಿತು. ನನಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ. ಈ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಗಬೇಕು, ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು. ಇವತ್ತಿನ ಡೆವಲಪ್ಮೆಂಟ್ ನೋಡಿದಾಗ ಆ ನಂಬಿಕೆ ಇನ್ನಷ್ಟು ದೃಢ ಆಗ್ತಾ ಇದೆ. ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆದಾಗಲೇ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಸಾಧ್ಯ ಅಂತ ಅವರ ತಂದೆ, ತಾಯಿ ಮತ್ತು ಪತ್ನಿ ಸಹನಾ ಅವರಂತೂ ಏನು ಮಾತಾಡುವಂಥ ಪರಿಸ್ಥಿತಿಯಲ್ಲೇ ಇಲ್ಲ. ಅವ್ರಿಗಾಗಿರುವಂಥ ಆಘಾತ ಇನ್ನೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಸೀಮಿತ ಪ್ರತಿಕ್ರಿಯೆ ಕೊಟ್ಟು ಅವರು ಸುಮ್ಮನಾಗ್ಬಿಟ್ರು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಹಳ ಸದೃಢವಾಗಿದೆ. ತಪ್ಪು ಮಾಡಿದಂಥವರು ಎಷ್ಟೇ ಹಣಬಲ, ತೋರ್ಬಲ, ಅಧಿಕಾರ ಬಲ, ಪ್ರಭಾವಿಗಳಾಗಿದ್ರೂ ಕೂಡ ಅದೆಲ್ಲವನ್ನು ಮೀರಿ ಕಾನೂನಿನ ಕುಣಿಕೆ, ಕಾನೂನಿನ ಚೌಕಟ್ಟು ಏನಿದೆ ಅದು ಇದೆಲ್ಲವನ್ನು ಕೂಡ ಮೀರಿದ್ದು ತಪ್ಪು ಯಾರೇ ಮಾಡಿದರೂ ಕೂಡ ಅದಕ್ಕೆ ತಕ್ಕ ಬೆಲೆ ತೆರಲೇಬೇಕಾಗುತ್ತೆ ಅನ್ನುವಂಥ ಸಂದೇಶ ಬಂದಿದೆ. ಇವತ್ತಿನ ಈ ತೀರ್ಪು ಸುಪ್ರೀಂ ಕೋರ್ಟ್ ನಟ ದರ್ಶನ್ ಸೇರಿದ ಹಾಗೆ ಆರೋಪಿಗಳ ಜಾಮೀನನ್ನು ವಜಾ ಮಾಡಿರೋದು ನಮಗೆ ಸಂತಸ ಅನ್ನೋದಕ್ಕಿಂತ ಸಮಾಧಾನ ತಂದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಯಾಕಂದ್ರೆ ತಮ್ಮ ಮಗನನ್ನ ಕಳೆದುಕೊಂಡಿದ್ದಂಥ ಕುಟುಂಬ ಒಂದು ಕಡೆ ಕಣ್ಣೀರಾಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಪ್ರಕರಣದ ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗೆ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.